ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಕೋಟ್ಲೆ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ಕಣ್ರಿ, ಕಂಗನಾ ರಣಾವತ್. ಯಾರು ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಎಲ್ಲ ನ್ಯಾಷನಲ್ ಚಾನಲ್ಗಳಲ್ಲಿ ಮತ್ತೊಂದರಲ್ಲಿ ಮಗದೊಂದರಲ್ಲಿ ಹರಿದಾಡ್ತಾ ಇದೆ, ಲೈವಲ್ಲೇ ಬರ್ತಾ ಇದೆ. ಅವರ ಮಾತು ಬೆಂಕಿ, ಹಿಂದೂ ಫೈರ್ ಬ್ರ್ಯಾಂಡ್ ಅಂತೆಲ್ಲ ಕರಿತಿದ್ದು, ಈಗಲೂ ಕರಿತೀವಿ. ಆದರೆ ಅವ್ರ ಮಾತು ಹಾದಿ ತಪ್ಪಿದೆಯಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಪದ ಬಳಕೆಯಲ್ಲಿ ಎಡವಿದ್ದಾರೋ ಇಲ್ಲೋ, ಯಾವ್ದಾರು ಪ್ರಚಾರದಲ್ಲಿ ನೇಮಲ್ಲಿ ಇರಲಿ ಅಂತ ಅವರು ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಯಾವುದೇ ಒಂದು ವ್ಯಕ್ತಿ ನೋಡಿ, ಅವ್ರ ಮೇಲೆ, ಅವ್ರ ಕುಟುಂಬದ ಮೇಲೆ ಏನೋ ಆರೋಪ ಇರ್ಬೋದು, ಅವ್ರ ಮೇಲೆ ಯಾವುದೇ ಆರೋಪ ಇರ್ಬೋದು. ಆದರೆ ಅವರು ಹೇಳಿರೋಂಥ ಹೇಳಿಕೆ ಸುಮ್ಮನೆ ಬಾಯಿ ಮಾತಿಗಾದರೆ ಅದು ಸರಿ ಹೋಗಲ್ಲ. ಯಾಕೆಂದರೆ ಸ್ನೇಹಿತರೆ, ರಾಹುಲ್ ಗಾಂಧಿ ಅವರ ಮೇಲೆ ಕಂಗನಾ ರಣಾವತ್ ಅವರು ಆರೋಪ ಮಾಡಿದ್ದಾರೆ. ಅವರು ಇದ್ದಾಗ ಮಹಿಳಾ ಸಂಸದರು ಸೇಫ್ ಅಲ್ಲ, ಟಪೋರಿ ಥರ ಆಡ್ತಾರೆ. ಟಪೋರಿ ಅಂದರೆ ಈಗ ಹೊರಗಡೆ ಪುಂಡ್ರು ಇರ್ತಾರಲ್ಲ ಹುಡುಗರು, ಆ ರೀತಿ ಆಡ್ತಾರೆ ಅಂತ ಹೇಳಿದ್ದಾರೆ. ಈ ಹೇಳಿಕೆ ಎಷ್ಟು ಸರಿನೋ ತಪ್ಪೋ ಗೊತ್ತಿಲ್ಲ. ಅವರು ಒಂದು ಮಾತು ಹೇಳಬೇಕಾದ್ರೆ ಯೋಚನೆ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಒಂದು ಪಕ್ಷದ, ಯಾವ ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ, ಆ ಪಕ್ಷ ತಪ್ಪು ಹೇಳಿಕೆ ಅನಿಸ್ತು, ತಪ್ಪು ಹೇಳಿದೆ. ಯಾಕೆಂದರೆ ಒಬ್ಬ ಪ್ರಧಾನಿ ಅಭ್ಯರ್ಥಿ ಅವರು ಮಾತಾಡ್ಬೇಕಾದ್ರೆ ಅವ್ರ ಬಾಯಲ್ಲಿ ಲಿಮಿಟ್ ಇಟ್ಕೋಬೇಕಾಗತ್ತೆ. ನಾವು ಯಾರೇ ಸರಿ ಮಾಡಿದ್ರು ಸರಿ ಅಂತ ಹೇಳಿದ್ದೀವಿ, ತಪ್ಪು ಅಂತ ತಪ್ಪು ಹೇಳಿದ್ದೀವಿ. ಹಂಗಂತ ಕಂಗನಾ ರಣಾವತ್ ಅವರು ಈ ಇದರಲ್ಲಿದ್ದಾರೆ, ಅವ್ರು ಹೇಳಿದ್ದೆಲ್ಲ ಸರಿ ಅಂತಲ್ಲ. ನನ್ನ ವಿಚಾರ, ಇದು ತಪ್ಪಾದ ಒಂದು ಮಾತು. ಅವರ ಬಾಯಲ್ಲಿ ಇಡ್ತಾ ಇರಬೇಕು. ಏನಾರ ಅವ್ರ ರೀತಿ ಮಾಡಿರೋ ಕೇಸ್ ಮಾಡಲಿ, ಕಂಪ್ಲೇಂಟ್ ಮಾಡಲಿ, ವಿಚಾರಣೆ ಮಾಡಲಿ. ಅದ್ರ ಬಿಟ್ಟು ಗಾಳಿ ಗುಂಡು ಹೊಡೆದ ಥರ ಒಂದು ಯಾವುದೋ ಒಂದು ಮಾತುಗಳನ್ನ ಆಡಬಾರ್ದು. ರಾಹುಲ್ ಗಾಂಧಿ ಅವ್ರ ಮೇಲೆ ಈ ಥರ ದೊಡ್ಡ ಆರೋಪ ಮಾಡಿದಾಗ ನೀವು ಅದಕ್ಕೆ ಸಾಕ್ಷಿ ಕೊಡಬೇಕಾಗುತ್ತೆ, ಅದಕ್ಕೆ ಫೈನ್ ಮಾಡಬೇಕಾಗತ್ತೆ, ಕೋರ್ಟಿಗೆ ಹೋಗಿ ಕಾನೂನಿದೆ. ಸುಮ್ಮನೆ ಯಾವುದೋ ಪ್ರಚಾರಕ್ಕೋಸ್ಕರ ಒಬ್ಬ ವ್ಯಕ್ತಿ ಮೇಲೆ ತೇಜೋವಧೆ ಮಾಡಬಾರ್ದು. ನೀವು ಮಾತಾಡ್ಬೇಕಾದ್ರೆ ಕಂಗನಾ ರಣಾವತ್ ಅವರು ಯೋಚನೆ ಮಾಡಬೇಕಾಗುತ್ತೆ. ಯಾಕೆ ಅಂದ್ರೆ ಟಪೋರಿ ಅನ್ನೋ ಪದ ಯೂಸ್ ಮಾಡೋದು ಅಂದ್ರೆ ಹುಡುಗಾಟವೇ. ಅದು ನ್ಯಾಷನಲ್ ಲೆವೆಲಲ್ಲಿ, ಹಳ್ಳಿಗಾಡಲ್ಲಿ ಆದರೂ ಹುಡುಗರು ಯೂಸ್ ಮಾಡ್ತಾರೆ, ಮತ್ತೊಂದು ಮಗದೊಂದು ಬಿಡಿ. ಒಬ್ಬ ಪ್ರಧಾನಿ ಆದಂಥ ಅಭ್ಯರ್ಥಿ ಅವ್ರ ಮೇಲೆ ಏನೇ ಆರೋಪ ಇರಲಿ, ಕಾಮಿಡಿ ಮಾಡಿದ್ರು, ಅದು ಮತ್ತೊಂದು ಮಗದೊಂದು ಅದಲ್ಲ. ಸೀದಾ ಬಂದು ಒಂದು ಹೆಣ್ಣು ವ್ಯಕ್ತಿ ಮೇಲೆ ಅವರು ಟಪೋರಿ ಥರ ನಾವು ಸೇಫ್ ಅಲ್ಲ ಅಂದರೆ ಕಂಪ್ಲೇಂಟ್ ಕೊಡಿ ಮೇಡಮ್. ಸುಮ್ಮನೆ ಬಾಯ್ದ ಮಾತಲ್ಲಿ ಪ್ರಚಾರದ ತೆವಲಿಗೆ ಹೇಳಬಾರ್ದು. ಒಬ್ಬ ವ್ಯಕ್ತಿ ಮೇಲೆ ಆರೋಪ ಮಾಡಬಾರ್ದು. ಸೇಫ್ ಅಲ್ಲ ನಾವು ಹೆಣ್ಮಕ್ಳು ಅಂದರೆ ಕಂಪ್ಲೇಂಟ್ ಕೊಡಿ, ಸಾಕ್ಷಿ ಕೊಡಿ, ಕೇಸ್ ನಡೆಸಿ. ನೀವು ಏನೋ ಒಂದು ಈ ಹೆಸರಲ್ಲಿರೋಕ್ಕೆ, ಪ್ರಚಾರದಲ್ಲಿ ಇರೋಕ್ಕೆ ಈ ಥರ ಮಾಡಿದ್ರೆ ತಪ್ಪಾಗುತ್ತೆ ಸ್ನೇಹಿತರೆ. ಇದು ನಾನು ಒಂದು ತಪ್ಪು ಅಂತ ಹೇಳಕ್ಕೆ ಬಯಸ್ತೀನಿ. ಯಾಕೆಂದರೆ ಒಬ್ಬರ ಮೇಲೆ ಆರೋಪ ಮಾಡ್ಬೇಕಾದ್ರೆ ಸ್ಟ್ರೈಟಾಗಿ ಸಾಕ್ಷಿ ಎಲ್ಲ ಇರಬೇಕು. ಏನು ನ್ಯಾಷನಲ್ ಲೆವೆಲಲ್ಲಿ ಟಿ ವಿಲಿ ನೇಮು ಫೇಮಲ್ಲಿ ಇರಬೇಕು ಅಂತೇಳಿ ಇದೇನು ಪಿಕ್ಚರ್ ಕೆಟ್ಟೋಯ್ತಾ? ಹೆಂಗೆ ಬೇಕಂಗೆ ಮಾತಾಡೋಕ್ಕೆ, ಡೈಲಾಗ್ ಬಿಡೋಕ್ಕೆ. ಪಿಕ್ಚರ್ ಅಲ್ಲ. ಕಂಗನಾ ರಣಾವತ್ ಮೇಲೆ ಅಭಿಮಾನ ಇದೆ. ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರಿತಿದ್ದು, ಅದನ್ನು ಕಳ್ಕೋಬೇಡಿ. ಯಾವುದೋ ಒಂದು ಗಾಳಿಯಲ್ಲಿ ಗುಂಡು ಹೊಡೆದು ಮಾತಾಡ್ದು ಅದನ್ನು ಕಳ್ಕೋಬೇಡಿ. ಯೋಚನೆ ಮಾಡಿ. ಇದೊಂದು ಮಾತನ್ನು ಹಿಡಿತದಲ್ಲಿರಲಿ ಬಾಯಿ. ತಿಳಿದಂತೆ ಒಂದೆರಡು ಮಾತು ಹೇಳಿದ್ನಿ ಸ್ನೇಹಿತರೆ. ತಪ್ಪಿದ್ದಲ್ಲಿ ಕ್ಷಮಿಸಿ, ಹರಸಿ, ಕಾಪಾಡಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್. ಕಮೆಂಟ್, ಲೈಕ್, ಸಬ್ಸ್ಕ್ರೈಬ್ ದಯವಿಟ್ಟು ಮಾಡಿ. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.